ದಿನಾಚರಣೆ ಹಾಗೂ ಪತ್ರಕರ್ತ ವೀರೇಶ್ ಶಿಂಪಿ ಅವರ 43ನೇ ಹುಟ್ಟುಹಬ್ಬ ನಿಹಾರಿಕಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸದಸ್ಯರಿಂದ ಆಚರಣೆ. ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತ ವೀರೇಶ್ ಶಿಂಪಿ ಅವರ 43ನೇ ವರ್ಷದ ಹುಟ್ಟುಹಬ್ಬವನ್ನು ಗ್ರಾಮದ ನಿಹಾರಿಕಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಪ್ರಧಾನ ಕಾರ್ಯಾಲಯದಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ನಿಹಾರಿಕಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಂಸ್ಥಾಪಕರಾದ ಡಾಕ್ಟರ್ ಸಂತೋಷ್ ಪೂಜಾರ್ ಅವರು, ಪತ್ರಿಕಾ ರಂಗ ನಮ್ಮ ದೇಶದ 4ನೇ ಅಂಗ. ಹಳ್ಳಿಯಿಂದ ದಿಲ್ಲಿಯವರೆಗೆ ಒಳಗೊಂಡಂತೆ ಈ ಜಗತ್ತಿನ ಪ್ರತಿಯೊಂದು ಸುದ್ದಿಗಳು ಪ್ರತಿಯೊಬ್ಬರಿಗೂ ತಲುಪಿಸುವ ಕೆಲಸ ನಮ್ಮ ಪತ್ರಿಕೆಗಳು ಹಾಗೂ ಪತ್ರಕರ್ತರು ಮಾಡುತ್ತಿದ್ದಾರೆ. ಹಗಲಿರುಳು ಎನ್ನದೆ ಮಳೆಗಾಳಿ ಬಿಸಿಲು ಎನ್ನುವುದು ಲೆಕ್ಕಿಸದೆ ಕೆಲಸ ಮಾಡುವ ಪತ್ರಕರ್ತರ ಶ್ರಮ ಅವಸ್ಮರಣೀಯ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಇಂದಿನ ವಿಶೇಷ ದಿವಸದಂದೇ ಜನಿಸಿದ ನಿಹಾರಿಕಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪತ್ರಕರ್ತರಾದ ವೀರೇಶ್ ಶಿಂಪಿ ಅವರ ಹುಟ್ಟುಹಬ್ಬವನ್ನು ನಿಹಾರಿಕಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಬಳಗದಿಂದ ಆಚರಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಯುವ ಮುಖಂಡ ರಾಜೇಶ್ ಪರಾಸ್ ವಹಿಸಿದ್ದರು. ಇಳಕಲ್ ನಗರದ ಶ್ರೀಮತಿ ಸಾವಿತ್ರಿ ಪೂಜಾರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಯಂಕಣ್ಣ ಮಳ್ಳಿ, ಅಯ್ಯನಗೌಡ ಪಾಟೀಲ್, ರಾಜು ಶಿವನ್ಗುತ್ತಿ, ಸುನಿಲ್ ಸಾಹುಕಾರ್, ಸೋಮಶೇಖರ್ ಹರಣಶಿಕಾರಿ, ಅಲ್ಲಾಸ್ ಬಾಗ್ವಾನ್, ಆಸ್ಮಾ ಮಸ್ಕಿ ಉಪಸ್ಥಿತರಿದ್ದರು. ವರದಿ ಚನ್ನು ವಿ ಗೋನಾಳ್ಮಠ್. ಶುಭಾಶಯಗಳು. ಕೇಕ್ ಕಟ್ ಮಾಡಿ ಇವತ್ತಿನ ದಿನವನ್ನ ಸಂಭ್ರಮಿಸೋಣ. ಭಗವಂತ ತಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತೇಳಿ ಬೇಡ್ಕೊಳ್ತೀವಿ.